ಬೆಳಗಾವಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಕಾನೂನು ಜಾಗೃತಿ ಹೆಚ್ಚಿಸುವ ಮಹತ್ವದ ಅಭಿಯಾನಕ್ಕೆ ಚಾಲನೆ ದೊರೆಯುತ್ತಿದೆ. ಮಕ್ಕಳ ರಕ್ಷಣಾ ಹಕ್ಕುಗಳು ಹಾಗೂ ಸಂಬಂಧಿತ ವಿಧಿಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಮಾರ್ಚ್ 7ರಂದು ಜಿಲ್ಲೆಯ 1200 ಪ್ರೌಢಶಾಲೆಗಳಲ್ಲಿ ಒಂದೇ ವೇಳೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಂಜುನಾಥ ನಾಯಕ್ ಅವರು, ಪೋಕ್ಸೋ ಕಾಯ್ದೆ, ಬಾಲಕಾರ್ಮಿಕ ನಿಷೇಧ ಹಾಗೂ ಬಾಲ್ಯ ವಿವಾಹ ತಡೆಗೆ ಸಂಬಂಧಿಸಿದ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ಸರಳವಾಗಿ ತಿಳಿಸಿಕೊಡುವ ಕಾರ್ಯ ನಡೆಯಲಿದೆ ಎಂದು ಹೇಳಿದರು. ನಗರದ ಕೆಎಲ್ಎಸ್ ಹೈಸ್ಕೂಲ್ನಲ್ಲಿ ಕೇಂದ್ರ ಸಮಾರಂಭ ನಡೆಯಲಿದ್ದು, ಅಲ್ಲಿಂದಲೇ ಜಿಲ್ಲೆಯಾದ್ಯಂತ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಆಡಳಿತಾತ್ಮಕ ನ್ಯಾಯಾಧೀಶ ಜಯಂತ್ ಬ್ಯಾನರ್ಜಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ. ಒಟ್ಟು 65 ನ್ಯಾಯಾಧೀಶರು ವಿವಿಧ ಶಾಲೆಗಳಲ್ಲಿ ಭಾಗವಹಿಸಿ ಮಕ್ಕಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ವಕೀಲರು, ಅರೆಕಾಲಿಕ ಸ್ವಯಂ ಸೇವಕರು ಹಾಗೂ ಮಧ್ಯಸ್ಥಿಕೆದಾರರು ಸಹ ಪಾಲ್ಗೊಳ್ಳಲಿದ್ದಾರೆ. ಬೆಳಗಾವಿ ನಗರದಲ್ಲಿನ 25 ಪ್ರೌಢಶಾಲೆಗಳಲ್ಲಿ ನ್ಯಾಯಾಧೀಶರೇ ವಿದ್ಯಾರ್ಥಿಗಳೊಂದಿಗೆ ಮುಖಾಮುಖಿ ಚರ್ಚೆ ನಡೆಸುವರು. ಇದೇ ವೇಳೆ ಮಾರ್ಚ್ 14ರಂದು ಜಿಲ್ಲೆಯಾದ್ಯಂತ ಮೊದಲ ಲೋಕ ಅದಾಲತ್ ನಡೆಯಲಿದ್ದು, ಸಾವಿರಾರು ಪ್ರಕರಣಗಳನ್ನು ಪರಸ್ಪರ ಸಮನ್ವಯದ ಮೂಲಕ ಬಗೆಹರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಲಾಯಿತು. ಈ ಮೂಲಕ ಕಾನೂನು ಅರಿವು ಹೆಚ್ಚಿಸಿ ಬಾಲ್ಯ ವಿವಾಹ ಮತ್ತು ಬಾಲಕಾರ್ಮಿಕ ಪದ್ಧತಿಗಳನ್ನು ತಡೆಗಟ್ಟುವ ದಿಟ್ಟ ಹೆಜ್ಜೆ ಇಡಲಾಗಿದೆ. ಉದ್ದೇಶ 3 ಉದ್ದೇಶ ಇದೆ. ಮೊದಲನೇದಾಗಿ ನಾವು ಇದೇ ತಿಂಗಳ 7ನೇ ತಾರೀಕು ಅಂದರೆ ಇದೇ ಶನಿವಾರ ದಿವಸ ಬೆಳಗಾವಿ ಜಿಲ್ಲೆಯ ಸುಮಾರು 1200 ಪ್ರೌಢಶಾಲೆಗಳಲ್ಲಿ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಏಕಕಾಲಕ್ಕೆ ಏರ್ಪಡಿಸ್ತಾ ಇದ್ದೀವಿ. ಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಪಟ್ಟ ಮತ್ತು ಮಕ್ಕಳ ಸಂರಕ್ಷಣಾ ಕಾನೂನಿಗೆ ಸಂಬಂಧಪಟ್ಟಂತೆ ಇದು ಒಂದು ವಿಶಿಷ್ಟ ಮತ್ತು ನೂತನವಾದ ಕಾರ್ಯಕ್ರಮ. ಏಕಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ 1200 ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಇದೊಂದು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾದ ಕಾರ್ಯಕ್ರಮ ಬೆಳಗಾವಿಯ ತಿಲಕವಾಡಿಯ ಕೆಎಲ್ಎಸ್ ಹೈಸ್ಕೂಲ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಗೌರವಾನ್ವಿತ ಆಡಳಿತಾತ್ಮಕ ನ್ಯಾಯಾಧೀಶರಾಗಿರುವಂತಹ ನ್ಯಾಯಮೂರ್ತಿ ಜಯಂತ್ ಬ್ಯಾನರ್ಜಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನೊಂದು ಮುಖ್ಯ ವಿಶೇಷ ಏನಂತ ಹೇಳಿದ್ರೆ, ಬೆಳಗಾವಿ ಜಿಲ್ಲೆಯ 65 ಮಂದಿ ನ್ಯಾಯಾಧೀಶರು ಕೂಡ ಒಂದೊಂದು ಶಾಲೆಗೆ ಹೋಗಿಕೊಂಡು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಕೇವಲ ನ್ಯಾಯಾಧೀಶರು ಮಾತ್ರ ಅಲ್ಲ, ನ್ಯಾಯವಾದಿಗಳು, ಅರೆಕಾಲಿಕ ಸ್ವಯಂ ಸೇವಕರು, ಮಧ್ಯಸ್ಥಿಕೆದಾರರು ಎಲ್ಲರೂ ಕೂಡ ಒಂದೊಂದು ಶಾಲೆಗಳಿಗೆ ನಾವು ಈಗಾಗಲೇ ಗುರುತು ಮಾಡಿದ್ದೇವೆ. ಅಲ್ಲಿಗೆ ಹೋಗಿಕೊಂಡು ಅವರು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಾನೂನುಗಳು, ಒಂದನೇದಾಗಿ ಪೋಕ್ಸೋ ಕಾಯ್ದೆ ಇರ್ಬೋದು, ಎರಡನೇದು ಬಾಲ್ಯ ವಿವಾಹ, ಮತ್ತೊಂದು ಬಾಲಕಾರ್ಮಿಕ, ಈ 3 ಕಾನೂನುಗಳನ್ನು ಉದ್ದೇಶಿಸಿ ಮತ್ತು ಇತರ ಮಕ್ಕಳಿಗೆ ಸಂಬಂಧಪಟ್ಟ ಕಾನೂನುಗಳನ್ನು ಉದ್ದೇಶಿಸಿ ನಾವು ಆ ದಿನ ಕಾನೂನು ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಮಕ್ಕಳು ನಮ್ಮ ದೇಶದ ಬಹಳ ಒಂದು ಅತ್ಯಮೂಲ್ಯವಾದಂಥ ಆಸ್ತಿ. ಆ ಮಕ್ಕಳನ್ನ, ಅವರ ಭವಿಷ್ಯವನ್ನ, ಅವರ ಪ್ರತಿಭೆಯನ್ನ ನಾವು ಕಾಪಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ವಿಶಿಷ್ಟವಾಗಿದೆ ಮತ್ತು ವಿನೂತನ ಕೂಡ ಆಗಿದೆ. ನಾವೊಂದು ದಾಖಲೆಯನ್ನ ಸೃಷ್ಟಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರ ಮೂಲಕ ಮಕ್ಕಳಿಗೆ ಕಾನೂನಿನ ಬಗ್ಗೆ ಹೇಳ್ತಾ ಇದ್ದೀವಿ. ಎರಡನೇದು, ಈ ವರ್ಷದ ಮೊದಲನೇ ಲೋಕ ಅದಾಲತ್ತು ಇದೇ ತಿಂಗಳ 14ನೇ ತಾರೀಕು 2ನೇ ಶನಿವಾರದಂದು ಬೆಳಗಾವಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕು ನ್ಯಾಯಾಲಯಗಳಲ್ಲಿ ನಡೆಯಲಿದೆ. ಸುಮಾರು 85ರಷ್ಟು ನಾವು ಲೋಕ ಅದಾಲತ್ತಿನ ಪೀಠಗಳನ್ನು ರಚನೆ ಮಾಡಲಿಕ್ಕಿದ್ದೇವೆ. ಸುಮಾರು 28,000ರಷ್ಟು ಪ್ರಕರಣಗಳನ್ನು ನಾವು ಈಗಾಗಲೇ ಈ ದಿನದ ರಾಜ್ಯದಲ್ಲಿ ಗುರುತು ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದ್ದಾಗೆ ಕಳೆದ ಬಾರಿಯ ಲೋಕ ಅದಾಲತ್ ಡಿಸೆಂಬರ್ನಲ್ಲಿ ನಡೆದಾಗ ನಾವು ನ್ಯಾಯಾಲಯದಲ್ಲಿದ್ದಂಥ ಸುಮಾರು 20,408 ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ದೇವೆ. ಅದೇ ರೀತಿ ನ್ಯಾಯಾಲಯಕ್ಕೆ ಬರಬಹುದಾದಂಥ ವ್ಯಾಜ್ಯಪೂರ್ವ ಪ್ರಕರಣಗಳು ಏನಿದೆ ಅವುಗಳಲ್ಲಿ ಸುಮಾರು 3 ಲಕ್ಷ ಪ್ರಕರಣಗಳನ್ನು ನಾವು ಗುರುತಿಸಿ ಆ ಲೋಕ ಅದಾಲತ್ನಲ್ಲಿ ನಾವು ಇತ್ಯರ್ಥ ಮಾಡಿದ್ವಿ. ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕಳೆದ ಲೋಕ ಅದಾಲತ್ನ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ, ತಮಗೂ ಕೂಡ ಆ ಒಂದು ಲೋಕ ಅದಾಲತ್ ಬಗ್ಗೆ ಸಾಕಷ್ಟು ಪ್ರಚಾರವನ್ನ ಕೊಟ್ಟು ನಮಗೆ ಸಹಕರಿಸಿದ್ರಿ. ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ, ಈ ಒಂದು ಲೋಕ ಅದಾಲತ್ನಲ್ಲಿ ಕೂಡ ಬಹಳಷ್ಟು ಮಂದಿ ಭಾಗವಹಿಸಿಕೊಂಡು ಈ ವರ್ಷದ ಮೊದಲನೇ ಲೋಕ ಅದಾಲತ್ನಲ್ಲಿ ತಾವು ಯಶಸ್ವಿಗೊಳಿಸಲಿಕ್ಕೆ ನಮ್ಗೆಲ್ಲರಿಗೂ ಕೂಡ ಸಹಕಾರ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮೂರನೆಯ ಒಂದು ವಿಷಯ ಅಂತ ಹೇಳಿದ್ರೆ, ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನ ರಾಜಿ ಮೂಲಕ ಇತ್ಯರ್ಥಪಡಿಸುವ ಇನ್ನೊಂದು ಸಾಧನ ಅಂತ ಹೇಳಿದ್ರೆ
ಮಧ್ಯಸ್ಥಿಕೆ ಅಂತ ಹೇಳ್ತೀವಿ. ಬೆಂಗಳೂರು ಮತ್ತು ರಾಜ್ಯದ ಇತರ ಕಡೆ ಬಹಳಷ್ಟು ಜಾರಿಗೆ ಬಂದು ಮಧ್ಯಸ್ಥಿಕೆಯ ಮೂಲಕ ಒಂದು ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತೇವೆ. ಇದು ಈ ವರ್ಷ ಜನವರಿ ತಿಂಗಳಿನಿಂದ 90 ದಿನಗಳ ಒಂದು ಮಧ್ಯಸ್ಥಿಕೆಯ ಮೂಲಕ ಪ್ರಕರಣ ಇತ್ಯರ್ಥಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಪ್ರಕಾರ ನಾವು ಆಯೋಜಿಸಿದ್ದೇವೆ. ಈಗ ಜನವರಿ ಮತ್ತು ನಾಡಿದ್ದು 7ನೇ ತಾರೀಕಿನವರೆಗೆ ಪ್ರಕರಣಗಳನ್ನು ಮಧ್ಯೊಂದು ನ್ಯಾಯಾಲಯದ ಕೇಂದ್ರದಲ್ಲಿ ನಾವು ವಕೀಲರನ್ನ ಮಧ್ಯಸ್ಥಿಕೆದಾರರಾಗಿ ನೇಮಕ ಮಾಡಿದ್ದೇವೆ. ಅವರು ಉಭಯಪನಾಡಿಕೊಂಡು ಅವರ ನಡುವೆ ರಾಜಿಯನ್ನ ಏರ್ಪಡಿಸಿ ಮಧ್ಯಸ್ಥಿಕೆಯ ಮೂಲಕ ಪ್ರಕರಣ ಈಗಾಗಲೇ ಕೇಳಿದ್ದೀರಿ. ಲೋಕ ಅದಾಲತ್ ಕೂಡ ಒಂದು ರಾಜಿಯ ಇತ್ಯರ್ಥ. ಆದರೆ ಮಧ್ಯಸ್ಥಿಗೆ ತುಸು ಬಿಬ್ಬ ಮಧ್ಯಸ್ಥಿಕೆದಾರರು ಪಕ್ಷಗಾರರನ್ನ ಪ್ರತ್ಯೇಕವಾಗಿ ಮತ್ತು ಒಟ್ಟುಗೂಡಿಸಿ ಕರೆಸಿ ಮಾತನಾಡಿಕೊಂಡು ರಾಜಿಗೆ ಪ್ರಯತ್ನ ಮಾಡ್ತಾರೆ. ಇದು ಒಂದು ಪ್ರಕ್ರಿಯೆ. ಮುಖ್ಯವಾಗಿ ಕೌಟುಂಬಿಕ ಕಲಹ, ಅದೇ ರೀತಿ ಗಂಡ ಹೆಂಡತಿಯರ ನಡುವಿನ ವೈವಾಹಿಕ ಕಲಹ, ಇದು ಒಬ್ಬ ವ್ಯಕ್ತಿ ಕುಳಿತುಕೊಂಡು ಮಾತನಾಡಿಕೊಂಡು ಬಗೆಹರಿಸಬಹುದಾದಂತಹದ್ರಿಂದ ಮಧ್ಯಸ್ಥಿಕೆ ಈ ಪ್ರಕರಣಗಳ ರಾಜಿ ಇತ್ಯರ್ಥಕ್ಕೆ ಸೂಕ್ತ ವೇದಿಕೆ ಅಂತ ಪರಿಗಣಿಸಿ ನಾವು ಮಧ್ಯಸ್ಥಿಕೆಯನ್ನು ಕೂಡ ಈ ಅವಧಿ ಜನವರಿಯಿಂದ ಪ್ರಾರಂಭವಾಗಿ ಏಪ್ರಿಲ್ವರೆಗೆ ನಡೆಯುತ್ತಿದೆ. ಕಾರ್ಯಕ್ರಮ ಇದರ ಬಗ್ಗೆ ಕೂಡ ನಾವು ಸಾಕಷ್ಟು ಪ್ರಯೋಜನ ಜನರು ಪಡೆಯಬಹುದು ಎನ್ನುವ ಒಂದು ಆಶಯದೊಂದಿಗೆ ಬಂದ ಮಾಹಿತಿ ಪ್ರಕಾರ 1330 ಹೈಸ್ಕೂಲ್ಗಳು ಇರಬಹುದು. ಆದರೆ ಕೆಲವೊಂದು ಹೈಸ್ಕೂಲ್ಗಳಲ್ಲಿ ಈಗಾಗಲೇ ದ್ವಿತೀಯ PUC ಎಕ್ಸಾಮಿನೇಷನ್ ಆಗ್ತಾ ಇರುವುದರಿಂದ ನಾವು ಆ ಕೆಲವೊಂದು ಹೈಸ್ಕೂಲ್ಗಳಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಉದ್ದೇಶ 1200 ಹೈಸ್ಕೂಲ್ಗಳಲ್ಲಿ ಏಕಕಾಲಕ್ಕೆ ಕಾರ್ಯಕ್ರಮ ಆಗಬಹುದು ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಬೆಳಗಾವಿ ಸಿಟಿಯಲ್ಲಿ ಎಷ್ಟು ಸ್ಕೂಲ್ ಇದೆ ಸರ್? ಬೆಳಗಾವಿ ಸಿಟಿಯಲ್ಲಿ ಸುಮಾರು 30ಕ್ಕೂ ಅಂದ್ರೆ ಬೆಳಗಾವಿ ಜಿಲ್ಲೆ ಎಲ್ಲ ಸೇರಿಸಿಕೊಂಡು ನಮಗೆ ಈಗಾಗಲೇ ಸಾಕಷ್ಟು ಅಂಕಿಅಂಶಗಳಿಂದ ನಗರದಲ್ಲಿನ ಸುಮಾರು 25 ಹೈಸ್ಕೂಲ್ಗಳಲ್ಲಿ ನಮ್ಮ ಇಲ್ಲಿಯ ನ್ಯಾಯಾಧೀಶರೇ ಒಬ್ಬರು ಜೊತೆ ಎಲ್ಲವೂ ಸೇರಿ ಸರ್ಕಾರಿ ಖಾಸಗಿ ಎಲ್ಲವೂ ಕೂಡ. ಮುಖ್ಯವಾಗಿ ಪೋಕ್ಸೋ ಕಾಯ್ದೆ, ಚೈಲ್ಡ್ ಲೇಬರ್ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿ ಏನಿದೆ ಮತ್ತು ಚೈಲ್ಡ್ ಡೇಗಳಲ್ಲಿ ಒಂದು ಪಿಡುಗು ಇದೆ, ಇದರ ಬಗ್ಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದನ್ನು ಹೊರತುಪಡಿಸಿ ಮಕ್ಕಳ ಸಹಾಯವಾಣಿ ಇದೆ. ಮಕ್ಕಳು ಏನು ಮಾಡಬೇಕು, ಅವರು ತೊಂದರೆ ಅನುಭವಿಸಿದಾಗ ಅಥವಾ ಬೇರೆಯವರಿಗೆ ತೊಂದರೆ ಆದಾಗ ಅವರು ಎಲ್ಲಿ, ಅದೇ ರೀತಿ ಕೆಲವೊಂದು ವಿಡಿಯೋ ತುಣುಕುಗಳ ಪ್ರದರ್ಶನ ಆಗುತ್ತೆ. ಸಣ್ಣ ಸಣ್ಣ ವಿಡಿಯೋ ತುಣುಕುಗಳು ಯಾವ ರೀತಿ ಆಗ್ಬೋದು ಎನ್ನುವುದನ್ನ ನೇರವಾಗಿ ಮಕ್ಕಳಿಗೆ ಮುಟ್ಟಿಸುವ ಸಲುವಾಗಿ ಇದನ್ನು ಹೊರತುಪಡಿಸಿ ನಾವು ಅವರ ಪ್ರಶ್ನೆಗಳೇನಿದೆ, ಅವರ ಕುತೂಹಲ ಏನಿದೆ, ಇದನ್ನೆಲ್ಲ ಬಗೆಹರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇದು ಕರೆಕ್ಟ್ ಯಾಕಂದ್ರೆ ಅದಾಲತ್ನಲ್ಲಿ ರಾಜಿ ಇತ್ಯರ್ಥ ಆಗುತ್ತೆ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಅಪೀಲ್ ಅವಧಿ ಇರೋದಿಲ್ಲ. ಯಾಕಂದ್ರೆ ಉಭಯ ಪಕ್ಷಗಾರರ ಸಮ್ಮತಿಯಿಂದ ಒಂದು ಪ್ರಕರಣವನ್ನ ರಾಜಿ ಮಾಡುವುದು ಅಂತೇಳಿ ನಾವು ಅಷ್ಟೇ ಪ್ರಕರಣಗಳನ್ನ ನ್ಯಾಯಾಧೀಶರು ತೀರ್ಪು ಬರೆದು ಮಾಡಬಹುದು. ಆದ್ರೆ ಆ ತೀರ್ಪಿನ ವಿರುದ್ಧ ಮೇಲ್ಮನವಿ ಇರುತ್ತೆ, ಇನ್ನೊಂದು ಪ್ರಕರಣ ಜಿಲ್ಲಾ ನ್ಯಾಯಾಲಯದಲ್ಲಾಗುತ್ತೆ, ಮತ್ತೊಂದು ಪ್ರಕರಣ ಹೈಕೋರ್ಟ್ನಲ್ಲಿ ಆಗುತ್ತೆ. ನಾವು ತೀರ್ಪು ಬರ್ತೇವೆ. ಲೋಕ ಅದಾಲತ್ನಲ್ಲಿ ಅಂತ ಅವಕಾಶ ಇಲ್ಲ, ಮಧ್ಯಸ್ಥಿಕೆ ಕೂಡ ಅಂತ ಅವಕಾಶ. ಈ ಸಲ ಮಾತಾಡಿದ್ರು ಲೋಕ ಅದಾಲತ್ ಮಾತಾಡಿಸಿ ಈಗ ಇಂಥ ಕೇಸ್ಗಳು ಎಷ್ಟು ಬರ್ತಾ? ಈಗಾಗಲೇ ಹೇಳಿದಂಗೆ 20,000ದಷ್ಟು ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ದೇವೆ. ಸುಮಾರು 20,000 ಮತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚು ಪ್ರಕರಣಗಳನ್ನು ನಾವು ನಿರೀಕ್ಷೆ ದಿನಗಳ ಸಮಯಾವಕಾಶ ಇದೆ. ನಿಖರವಾದ ಮಾಹಿತಿ ನಮಗೆ ಅದೇ ದಿನ ಅಥವಾ ಸಿಗುತ್ತೆ.
ಈಗ ಎಷ್ಟೋ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗ್ತಾ ಇದೆ ಬಟ್ ಪೊಲೀಸ್ ಆರ್ ನಾಟ್ ಟೇಕಿಂಗ್ ದ ಕೇಸಸ್ ಸೀರಿಯಸ್ಲಿ. ಒಂದು ಗಂಭೀರ ವಿಷಯ. ಸ್ಟೇಷನ್ ಅಲ್ಲ. ನಾವು ಒಂದು ಲಿಮಿಟ್ಸ್ ಇದೆ. ಅದು APMC ಅಲ್ಲಿ ಒಂದು ಕೇಸ್ ಆಗುತ್ತೆ. ಪುಸ್ತಕ ಬಿಟ್ಟು ಕಳಿಸ್ತಾರೆ, 6 ಮಹಿಳೆ ಮಾತಾಡ್ತಾರೆ, ಕೇಸ್ ಆಗಿಲ್ಲ ಅದು. ಆಮೇಲೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಇದು ಮಹಿಳಾ ಮತ್ತು ಮಕ್ಕಳ ಆಯೋಗ ಅದು ಸ್ವಯಂ ಪೂರ್ತಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಇನ್ನೊಂದು ಅವರು ರಿಜಿಸ್ಟರ್ ಮಾಡ್ಕೋತಾರೆ, ಎನ್ಕ್ವೈರಿ ಆರ್ಡರ್ ಮಾಡ್ತಾರೆ. ಎನ್ಕ್ವೈರಿ ಆರ್ಡರ್ ಮಾಡಿದ್ಮೇಲೆ ವಿಚಾರಣೆ ಮಾಡಿದ್ಮೇಲೆ 3 ಜನ ಪೊಲೀಸ್ ಆಫೀಸರ್ಸ್ ತಪ್ಪು ಮಾಡಿದರೆ ತಾಗುತ್ತೆ, ಹೊಡೆದಾಗ ಏನೂ ಆಗೋಂಗಿಲ್ಲ. ಈಗಾಗಲೇ ಒಂದು ಸ್ವಲ್ಪ ದಾಖಲಾಗಿರುವ ಪ್ರಕರಣಗಳ ಬಗ್ಗೆ ನಾನು ಜಾಗೃತಿ ಆಗ್ಬೇಕು. ಆದ್ರೆ ನಾವು ಪೋಕ್ಸೋ ಕಾಯ್ದೆಯ ಬಗ್ಗೆ ಪ್ರತಿ ತಿಂಗಳು ಕೂಡ ಪೊಲೀಸ್ ಅಧಿಕಾರಿಗಳೊಂದಿಗೆ ಮತ್ತು ಅಭಿಯೋಜಕರೊಂದಿಗೆ ಕೂಡ ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳು ಮತ್ತು ದಾಖಲಾಗುವ ಪ್ರಕರಣಗಳನ್ನ ಮಾನಿಟರ್ ಮಾಡಿಕೊಂಡು ನಾವು ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕು. ಸಿಡಿಪಿಒ ಮತ್ತು ಪೊಲೀಸರೇ ಅದನ್ನ ಮುಚ್ಚಾಕೋದ್ರಲ್ಲಿ ಮೇನ್ ರೋಲ್ ಮತ್ತೆ ನಿಮ್ ಕಡೆ ಬಂದ್ಮೇಲೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗುತ್ತೆ, ಅದೊಂದು ಒಳ್ಳೆ ಇದು ಬಂದಿದೆ. ಆದ್ರೆ ನಿಮ್ ಕಡೆ ಬರ್ದಂಗೆ ಅಲ್ಲಿ ಸ್ಟಾಪ್ ಆಗ್ಬಿಟ್ರೆ ಹೆಂಗೆ ಅಂತ ಅವೇರ್ನೆಸ್ ಯಾರು ಮುಗಿಸ್ಬೇಕು. ಈಗ ಇದರಿಂದ ಯಾರು ತಪ್ಪು ಮಾಡ್ತಿರ್ತಾರೆ ಕಾನೂನು ಏನದು ಇರೋಂಗಿಲ್ಲ. ಈ ಹಿನ್ನೆಲೆ ಒಂದು ಪೊಲೀಸ್ ಇಲಾಖೆ ಚರ್ಚೆ ಮಾಡ್ತಾರೆ. ಅದರಲ್ಲಿ ಕೂಡ ಅದಾಲತ್ನಲ್ಲಿ ರಾಜಿ ಇತ್ಯರ್ಥ ಆಗತ್ತೆ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಅಪೀಲ್ ಅವಧಿ ಇರೋದಿಲ್ಲ. ಯಾಕಂದ್ರೆ ಉಭಯ ಪಕ್ಷಗಾರರ ಸಮ್ಮತಿಯಿಂದ ಒಂದು ಪ್ರಕರಣವನ್ನ ರಾಜಿ ಮಾಡುವುದು ಅಂತೇಳಿ ನಾವು ಅಷ್ಟೇ ಪ್ರಕರಣಗಳನ್ನ ನ್ಯಾಯಾಧೀಶರು ತೀರ್ಪು ಬರೆದು ಮಾಡಬಹುದು. ಆದ್ರೆ ಆ ತೀರ್ಪಿನ ವಿರುದ್ಧ ಮೇಲ್ಮನವಿ ಇರುತ್ತೆ, ಇನ್ನೊಂದು ಪ್ರಕರಣ ಜಿಲ್ಲಾ ನ್ಯಾಯಾಲಯದಲ್ಲಿ ಆಗುತ್ತೆ, ಮತ್ತೊಂದು ಪ್ರಕರಣ ಹೈಕೋರ್ಟ್ ನಲ್ಲಿ ಆಗುತ್ತೆ. ನಾವು ತೀರ್ಪು ಬರುತ್ತೆ. ಲೋಕ ಅದಾಲತ್ನಲ್ಲಿ ಅಂತ ಅವಕಾಶ ಇಲ್ಲ, ಮಧ್ಯಸ್ಥಿಕೆ ಕೂಡ ಅಂತ ಅವಕಾಶ. ಈ ಸಲ ಏನು ಮಾಡ್ತಾ ಇದ್ದಾರೆ ಲೋಕ ಅದಾಲತ್ ಮಾಡ್ತಾರೆ. ಈಗ ಇಂಥ ಕೇಸ್ಗಳು ಎಷ್ಟು ಬರ್ತಾ ಈಗಾಗಲೇ ಹೇಳಿದಂಗೆ 20,000ದಷ್ಟು ಪ್ರಕರಣಗಳನ್ನ ಇತ್ಯರ್ಥ ಮಾಡಿದ್ದೇವೆ. ಸುಮಾರು 20,000 ಮತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚು ಪ್ರಕರಣಗಳನ್ನ ನಾವು ನಿರೀಕ್ಷೆ ದಿನಗಳ ಸಮಯಾವಕಾಶ ಇದೆ. ನಿಖರವಾದ ಮಾಹಿತಿ ನಮಗೆ ಅದೇ ದಿನ ಅಥವಾ ಸಿಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ಸರ್ ಇಲ್ಲ ಪೋಕ್ಸೋ ಕೇಸಸ್ ಸರ್ ಈಗ ಎಷ್ಟೋ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗ್ತಾ ಇದೆ ಬಟ್ ಪೊಲೀಸ್ ಆರ್ ನಾಟ್ ಟೇಕಿಂಗ್ ದ ಕೇಸಸ್ ಸೀರಿಯಸ್ಲಿ. ಒಂದು ಗಂಭೀರ ವಿಷಯ. ಸ್ಟೇಷನ್ ಅಲ್ಲ. ಒಂದು ಲಿಮಿಟ್ಸ್ ಇದೆ. ಅದು APMC ಅಲ್ಲಿ ಒಂದು ಕೇಸ್ ಆಗುತ್ತೆ. ಪುಸ್ತಕ ಬಿಟ್ಟು ಕಳಿಸ್ತಾರೆ, 6 ಮಹಿಳೆ ಮಾತಾಡ್ತಾರೆ, ಕೇಸ್ ಆಗಿಲ್ಲ ಅದು. ಆಮೇಲೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಇದು ಮಹಿಳಾ ಮತ್ತು ಮಕ್ಕಳ ಆಯೋಗ ಅದು ಸ್ವಯಂ ಪೂರ್ತಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಇನ್ನೊಂದು ಅವರು ರಿಜಿಸ್ಟರ್ ಮಾಡ್ಕೋತಾರೆ, ಎನ್ಕ್ವೈರಿ ಆರ್ಡರ್ ಮಾಡ್ತಾರೆ. ಎನ್ಕ್ವೈರಿ ಆರ್ಡರ್ ಮಾಡಿದ್ಮೇಲೆ ವಿಚಾರಣೆ ಮಾಡಿದ್ಮೇಲೆ 3 ಜನ ಪೊಲೀಸ್ ಆಫೀಸರ್ಸ್ ತಪ್ಪು ಮಾಡಿದರೆ ತಾಗುತ್ತೆ, ಹೊಡೆದಾಗ ಏನೂ ಆಗೋಂಗಿಲ್ಲ. ಈಗಾಗಲೇ ಒಂದು ದಾಖಲಾಗಿರುವ ಪ್ರಕರಣಗಳ ಬಗ್ಗೆ ನಾನು ಜಾಗೃತಿ ಆಗ್ಬೇಕು. ಆದ್ರೆ ನಾವು ಪೋಕ್ಸೋ ಕಾಯ್ದೆಯ ಬಗ್ಗೆ ಪ್ರತಿ ತಿಂಗಳು ಕೂಡ ಪೊಲೀಸ್ ಅಧಿಕಾರಿಗಳೊಂದಿಗೆ ಮತ್ತು ಅಭಿಯೋಜಕರೊಂದಿಗೆ ಕೂಡ ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳು ಮತ್ತು ದಾಖಲಾಗುವ ಪ್ರಕರಣಗಳನ್ನ ಮಾನಿಟರ್ ಮಾಡಿಕೊಂಡು ನಾವು ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕು. ಸಿಡಿಪಿಒ ಮತ್ತು ಪೊಲೀಸರೇ ಅದನ್ನ ಮುಚ್ಚಾಕೋದ್ರಲ್ಲಿ ಮೇನ್ ರೋಲ್ ಮತ್ತೆ ನಿಮ್ ಕಡೆ ಬಂದ್ಮೇಲೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗುತ್ತೆ, ಅದೊಂದು ಒಳ್ಳೆ ಇದು ಬಂದಿದೆ. ಆದ್ರೆ ನಿಮ್ ಕಡೆ ಬರ್ದಂಗೆ ಅಲ್ಲಿ ಸ್ಟಾಪ್ ಆಗ್ಬಿಟ್ರೆ ಹೆಂಗೆ ಅಂತ ಅವೇರ್ನೆಸ್ ಯಾರು ಮುಗಿಸ್ಬೇಕು. ಈಗ ಇದರಿಂದ ಯಾರು ತಪ್ಪು ಮಾಡ್ತಿರ್ತಾರೆ ಕಾನೂನು ಏನದು ಇರೋಂಗಿಲ್ಲ. ಈ ಹಿನ್ನೆಲೆ ಒಂದು ಪೊಲೀಸ್ ಇಲಾಖೆ ಚರ್ಚೆ ಮಾಡ್ತಾರೆ. ಅದರಲ್ಲಿ ಕೂಡ